ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ, ನೀನು ಎಲ್ಲಿ ಜಡೆ ಹಾಕೊಂಡು ಸ್ಕೂಲ್ ಬಟ್ಟೆ ಹಾಕೊಂಡು ಒಯ್ತಾ ಇದ್ದಿದ್ದೆ ಈಗಲೂ ನನ್ನ ಕಣ್ಣು ಮುಂದೆ ಕಟ್ತಂಗೈತೆ. ಅಂತದ್ರಾಗೆ ನಿನ್ನ ತಾಯಿ ಆಗ್ತಿರೋ ಹಿಸಿಯ ಕೇಳಿ ನಂಗೆ ಸ್ಯಾನೆ ಖುಷಿ ಆಯ್ತೈತೆ ಕಣವಿ. ಈ ಕೈನಾಗೆ ಸುಮಾ ಮಗೆ ಆಗಿದ್ದಾಗ ಆಡ್ಸಿದ ಆಟೆ ಅದಾದ್ಮ್ಯಾಕೆ ನಾನು ಯಾವ ಮಗಿನೂ ಆಡ್ಸಿಲ್ಲ. ಈಗ ನಮ್ಮ ಮನೆಯಾಗೆ ದೊಡ್ಡವ ಅಂತ ಕರೆಯೋ ಕೂಸು ಬತ್ತೈತೆ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ ಅವರೇ. ಥ್ಯಾಂಕ್ಸ್ ಬಾಬಾ. ಅಕ್ಕ, ನೀನು ಖುಷಿ ನೋಡ್ತಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ನಾನು ನಿಂಗೆ ನಿಜ ಹೇಳೋದ್ರಿಂದ ನಿನಗಾಗೋ ನಿರಾಸೆ ಹೇಗಿರ್ಬೋದು ಅನ್ನೋ ಕಲ್ಪನೆಯೂ ಇದೆ. ಆದರೂ ನಾನು ನಿನ್ನ ಹತ್ರ ಸತ್ಯ ಹೇಳ್ಬಿಡ್ತೀನಿ. ಸಾನಾ, ನಿನ್ನ ನೋಡಿದ್ರೆ ಸಾನಿ ಖುಷಿ ಆಯ್ತೈತೆ ಕಣವಿ. ಕೆಲವೊಂದು ಮನೆನಾಗೆ ಅಕ್ಕನ್ಗಿಂತ ಮೊದಲು ತಂಗಿ ಗರ್ಭಿಣಿ ಆದ್ರೆ ಮುಜುಗರ ಪಟ್ಕೊಂಡು ಮನೆಗೆ ಬರಕ್ಕಿಲ್ಲ ಅಂತಾರೆ. ನೀನು ನಿನ್ ತಂಗಿನ ಮನ್ಸಾರ ಹಾರಿಸಕ್ಕೆ ಮನೆಗೆ ಬಂದಿದ್ಯಲ್ಲ, ತುಂಬಾ ಸಂತೋಷ ಆಯ್ತು ಕಣವಿ. ಸಾನಾ, ನಿಂಗೆ ಮದ್ವೆ ಆಗಿ 1 ವರ್ಷ ಆಗ್ಲಿಲ್ವೇ? ಮತ್ತೇನಾರ ಸಮಸ್ಯೆ ಆಯ್ತೇನವ್ವ? ಅಮ್ಮ, ಈಗಿನ ಕಾಲದವ್ರ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತೀಯಲ್ಲ. ಗಂಡ ಹೆಂಡತಿ ಸ್ವಲ್ಪ ಆರಾಮಾಗಿರೋದಕ್ಕೆ ಮಗು ಬಗ್ಗೆ ಯೋಚನೆ ಮಾಡಿರಲ್ಲ. ಮತ್ ನನ್ ಸ್ನೇಹ 1 ವರ್ಷಕ್ಕೆ ಮಗಿ ಯೋಚನೆ ಮಾಡವಳೆ. ಸ್ನೇಹ, ನಿಮ್ಮ ಅಕ್ಕಂಗ್ ಮಗಿ ಆಗೋ ತನಕನ. ಅಮ್ಮ, ಅದು ಅವ್ರ ಇಷ್ಟ, ನಿಂಗೆ ಯಾಕಿದೆಲ್ಲ? ಸಹನಕ್ಕ, ಸ್ನೇಹ, ನೀವೇನೋ ಬೇಜಾರು ಮಾಡ್ಕೋಬೇಡಿ. ನೀ ಕುಡಿಯೋದಕ್ಕೆ ಜ್ಯೂಸ್ ತರಲಾ ಅಥವಾ ಕಾಫಿ ತರಲಾ? ಏನು ಬೇಡ, ಬರ್ಬೇಕಾದ್ರೆ ಊಟ ಮಾಡ್ಕೊಂಬಂದ್ವಿ. ಮೊದಲೇಕಿತ ಬಂದವ್ರೆ, ತಿನ್ನಕ್ಕೆ ಏನೋ ತಗೊಂಬರವ. ನಾನಿದ್ದಾಗ ಹಾಗೆ ಕಳಿಸ್ತೀನ ಮಾವಯ್ಯ. ಅಮ್ಮ ಬಾ. ಸ್ನೇಹ, ಹುಷಾರಾಗಿ ಓಡಾಡು. ಆಮ್ಯಾಕೆ ಗಾಡಿನಾಗೆಲ್ಲ ಓಡಾಡಬೇಡ. ಹೊಸು, ಇವಳನ್ನ ನೀವೇ ಹುಷಾರಾಗಿ ನೋಡ್ಕೋಬೇಕು. ಇವಳು ಓದ್ತಾ ಕುಂತ್ಕೊಂಡ್ಬಿಟ್ರೆ ಊಟ ತಿಂಡಿ ಮ್ಯಾಕೆ ಜ್ಞಾನನೇ ಇರಕ್ಕಿಲ್ಲ. ಸ್ನೇಹ, ನಿಂಗೆ ವಾಂತಿ ಬರಂಗಾದ್ರೆ ಆಗಾಗ ನಿಂಬೆಣ್ಣು ವಾಸನೆ ತಕ್ಕೋ. ಆಮ್ಯಾಕೆ ನಿಂಗೆ ಇವನನ್ನ ಹೇಳ್ಕೋಬೇಕು ಅಂದರೆ ಹೊಸತವ ಹೇಳ್ಕೊ, ಇಲ್ಲ ನನಗೆ ಫೋನ್ ಮಾಡು, ನಾನು ಇಂಥವು ಮಾತಾಡ್ತೀನಿ. ಈಗ ಅಪ್ಪಯ್ಯ ಮನ್ಯಾಗ ಅವ್ರೆ ಅಂತ ಬರಕ್ಕಿಲ್ಲ ಅಂತ್ಯಾ? ಕೋಪ ಕಡಿಮೆ ಮಾಡ್ಕೊ. ಇಂಥ ಸಮಯದಾಗೆ ನಮ್ಗೆ ಹತ್ರ ಆದವರು ಜೊತೆಗಿರ್ಬೇಕು ಅಂತ ಬಯಸ್ತಾರೆ. ನೀವು ಸ್ನೇಹನ ಸಂದಾಗ ನೋಡ್ಕೋತೀರಾ ಅಂತ ನಂಬಿಕೆ ನನಗೈತೆ. ಸಾನಾ, ಮೇಸ್ಟ್ರೆ, ಅತ್ತೆ ಕುಂತ್ಕೊಳ್ಳಿ. ನೀನು ವಿಷಯ ತಿಳಿಸಿದ್ಮ್ಯಾಕೆ ನಂಗೆ ಮನೇಲಿರೋಕ್ಕೆ ಮನಸ್ಸೇ ಆಗ್ನಿಲ್ಲ. ಅದಕ್ಕೆ ಇವಳನ್ನ ನೋಡ್ಕೊಂಡು ಹೋಗುಮಾ ಅಂತ ಬಂದೆ. ಒಳ್ಳೇದು. ಅತ್ತೆ, ಸ್ನೇಹ ಚಿಕ್ಕವಳು, ಅವಳು ಈ ಸಮಯದಾಗೆ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಾಗಕ್ಕಿಲ್ಲ. ಅದಕ್ಕೆ ನೀವು ಅವನ ಸ್ಥಾನದಾಗ ನಿಂತು ಅವಳನ್ನ ಸಂದಾಗ ನೋಡ್ಕೋಬೇಕು. ಅವ್ವ ಮಗಳು ಸಂಬಂಧ ಆಟೊಂದು ಸಲೀಸಲ್ಲ ಸಾನ. ಅಲ್ದೆ ಅವ್ವನ ಸ್ಥಾನನ ಯಾರು ತುಂಬಕ್ಕೂ ಆಗಕ್ಕಿಲ್ಲ. ಆಟೆ ಅಲ್ಲ, ಬರೀ ತಾಯಿ ಆಗ್ತಿರೋ ಕಾರಣಕ್ಕೋ ಇಲ್ಲ ಮಗು ಎರ್ತಿರೋದ್ರಿಂದನೋ ಎಲ್ರು ಅವ್ವ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ. ಅವ್ವ ಆಗಕ್ಕೆ ಯೋಗ್ಯತೆ ಸಂಪಾದನೆ ಮಾಡ್ಬೇಕು. ಜಿದ್ದಗ್ ಬಿದ್ದ ತಾಯಿ ಆಗೋರ್ನ ಯಾರು ಯೋನೋ ಬಂಗಾರ, ಅದೇ ಪಾಲ್ಟಿ ಅವ್ರು ಬಂದಿದ್ರು. ಪಕ್ಷದ 108 ಇರ್ತೈತಲ್ಲ. ಸ್ನೇಹನ್ ಬಗ್ಗೆ ಅತ್ತೆಗೆ ಬ್ಯಾಸರ ಐತೆ. ಹೊಸನು ಯಾವುದು ಚಿಂತೆನಾಗವ್ರೆ. ಒಬ್ಳೆಯವಳು ಹೆಂಗ್ ಸುಧಾರಿಸ್ಕೋತಾಳೋ ಯೋನೋ.
ಅಕ್ಕ ಸ್ನೇಹ ಹುಷಾರು ಕಣವಿ, ನಾನು ಇನ್ನೊಂದ್ಕಿಂತ ಹಿಂಗೆ ಬಂದು ನೋಡ್ಕೊಂಡು ಹೋಯ್ತೀನಿ. ಮಾವ ಹೊಸು ಹೋಗ್ಬತ್ತೀನಿ. ಇರೇ ಕಾಪಿ ತರಕ ಹೋಗೋರೆ. ಪರವಾಗಿಲ್ಲ, ಇನ್ನೊಂದ್ಸತಿ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸರಿ ಮೇಸ್ಟ್ರೆ. ಹೊಸವ್ರೆ, ನಾವು ಬರ್ತೀವಿ. ಮಾವ ಅದಕ್ಕೆ ಹೋಗ್ಬತ್ತೀನಿ. ಆಯ್ತವ. ಸ್ನೇಹ ಹುಷಾರು ಕಣವಿ. ಉನ್ನತ, ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಮತ್ತಿನ್ನೇನು ಮಾಡಲಿ ಅಮ್ಮ, ಅನಾಥೆ ಆಗಿರೋಳು ನನಗೆ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ, ಮುರುಳಿ ಅಂತ ಗಂಡ ಸಿಗ್ತಾನೆ ಅಂತ ನಿಮ್ಮ ಮಾತನ್ನ ಒಪ್ಕೊಂಡು ಇಲ್ಲಿ ತನಕ ಬಂದೆ. ಆದರೆ ಸಹನವ್ರು ಆಡ್ತಿರೋದು ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಆ ಹಳ್ಳಿ ಗುಗ್ಗು ಮಾತುಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಮೊದಲಿಂದನೂ ಮಾತಾಡ್ಕೊಂಡೇ ಬಂದಿರೋದು. ಕೇಳಿಲ್ವಾ, ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತ. ಇವಳು ಸೇಮ್ ಅದೇ ಜಾತಿಗೆ ಸೇರಿದವಳು. ಆದರೂ ಸಹನವ್ರು ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈಗಲೂ ಅವಳು ಏನೂ ಮಾಡಿಲ್ಲ, ಸುಮ್ಮನೆ ನನ್ನ ಮಗನ ಹೆದರ್ಸಕ್ಕೆ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೆ. ಇಲ್ಲ ಅಮ್ಮ, ಈ ವಿಷಯ ಇಲ್ಲಿಗೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಅವ್ರ ಧೈರ್ಯ ನೋಡ್ತಾ ಇದ್ರೆ ನಾವು ಮಾಡ್ತಿರೋದು ನಾಟಕ ಅಂತ ಸಾಬೀತು ಮಾಡೋಕ್ಕೂ ಕಷ್ಟ ಏನಿಲ್ಲ. ಅಂಥದ್ದೆಲ್ಲ ಏನೂ ಇರೋಕ್ಕಿಲ್ಲ. ಬ್ಯಾಸರ ಇದ್ದಿದ್ರೆ ಬಂಗಾರಮ್ಮನವರು ನಮ್ಮ ಮನೆ ಗಂಟ ಬಂದು ಸಿಹಿ ಹಂಚ್ಬಿಟ್ಟು ಹೋಯ್ತಿದ್ರಾ? ಮನೆಗೆ ಬಂದು ಹೋದ್ರು ಸರಿ, ಆದರೆ ಬಂಗಾರಮ್ಮನವರು ಖುಷಿಯಾಗಿಲ್ಲ. ನನಗೂ ಅವ್ರ ಮನ್ಯಾಗ ವಾಕ್ ಬಂದಾಗಲೇ ಗೊತ್ತಾಗಿದ್ದು. ಹಂಗೇನು ಇರೋಕ್ಕಿಲ್ಲ. 108 ಅವಾರ ಊರ ಯಜಮಾನ್ಕೆ ನೋಡ್ಕೋಬೇಕು. ಏನೋ ಕೆಲಸದ ಒತ್ತಡದಾಗೆ ಹಂಗಿರ್ಬೇಕು ಆಟೆಯ. ಇಲ್ಲ ಆತ, ಬಂಗಾರಮ್ಮನವರು ಸ್ನೇಹಲ್ ವಿಷಯದಲ್ಲಿ ಅಸಮಾಧಾನವಾಗಿದ್ದಾರೆ ಅನ್ಸುತ್ತೆ. ಅವ ಕೆಲವೊಂದು ವಿಷಯ ಅವ್ರು ನಡ್ಕೊಳ್ಳೋ ರೀತಿಲೇ ಗೊತ್ತಾಯ್ತದೆ. ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಹ್ಞೂ ಅವ್ವ, ಮನೆಗೆ ಮಗು ಬರುತ್ತೆ ಅಂದರೆ ಖುಷಿ ಆಗುತ್ತೆ. ಆದರೆ ಬಂಗಾರತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಸ್ನೇಹ ಖುಷಿ ವಿಚಾರ ಹೇಳ್ಕೊಳಕ್ಕೆ ಅಲ್ಲಿ ಕಂಟಿಯವ್ರಿಲ್ಲ. ಇಲ್ಲಿ ಬಂದು ನಿಂತವ್ ಹೇಳ್ಕೊಳಕ್ಕೆ ಈ ಮನೆಯಾಗೆ ಅಪ್ಪಯ್ಯ ಅವ್ರೆ. ಅದಕ್ಕೆ ಅವಳು ಇಲ್ಲಿಗೆ ಬರೋಕ್ಕಿಲ್ಲ. ತಾಯಿ ಆಗ್ತಿರೋ ಹುಡುಗಿ ಸಂಕಟ ಪಟ್ರೆ ಒಳ್ಳೇದ ಹೇಳು. ಈಗ ನಾನು ನೀವನ್ ಮಾಡು ಅಂತೀಯ? ಗೋಪಾಲನ್ನ ಕಳಿಸು ಅಂತೀವಿ. ನಾನಿರೋದ್ರಿಂದ ಸ್ನೇಹ ಬಿಮ್ಮನ್ಸಿ ಆಗಿದ್ರು ತವ್ರಿನ ಕಡೆಗೆ ಬರ್ತಿಲ್ಲ. ಅದ್ರ ಸಂಕಟ ನನಗೆ ಅರ್ಥ ಆಗ್ತೈತಿ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನನಗೆ ಕ್ಷಮಿಸ್ಬಿಡ್ರವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.